ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೇಳೋರಿಲ್ಲ ಕೇಳೋರಿಲ್ಲ, ಸರ್ಕಾರಿ ಶಾಲೆಗೆ ಗೋಳು. ಜೀವ ಭಯದಲ್ಲಿ ಶಾಲಾ ಮಕ್ಕಳು ಪಾಠ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕೆಲ ಮಕ್ಕಳು ಆವರಣದಲ್ಲೇ ಪಾಠ ಕೇಳುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಶಿಥಿಲಾವಸ್ಥೆ ಇರುವಂತ ಕೊಠಡಿಗಳಲ್ಲೇ ಮಕ್ಕಳಿಗೆ ಪಾಠ. ಮಳೆ ಬಂದೆ ಸೋರುತ್ತದೆ ಕೊಠಡಿ, ಉದುರಿ ಬೀಳುತ್ತೆ ಮೇಲ್ಛಾವಣಿ. ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಗ್ರಾಮದ ಶಾಲೆಯ ದುಸ್ಥಿತಿ. ಸರ್ಕಾರಿ ಶಾಲೆಯ ಕೊಠಡಿಗಳ ದುಸ್ಥಿತಿಗೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಷ್ಟೆಲ್ಲ ಯೋಜನೆಗಳು ಜಾರಿಗೆ ಬರುತ್ತೆ. ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು, ಸರ್ಕಾರಿ ಶಾಲೆಗಳು ಯಾವಾಗ್ಲೂ ಇರಬೇಕು ಅಂತ. ಬಟ್ ಅಲ್ಲಿನ ಸಮಸ್ಯೆಯನ್ನ ಕೇಳೋದಕ್ಕೆ ಮಾತ್ರ ಜನ ಮುಂದಕ್ಕೆ ಬರಲ್ಲ. ನೀವು ಅದೇ ಅದು ಸರ್ಕಾರಿ ಶಾಲೆ ಕ್ಲೋಸ್ ಆಯ್ತು ಅನ್ನಿ, ಎಷ್ಟು ಜನ ಬರ್ತಾರೆ ಬಾಯ್ ಬಡ್ಕೊಳ್ಳೋದಕ್ಕೆ ಅಂತಂದ್ರೆ, ಯಾಕೆ ಕ್ಲೋಸ್ ಆಯ್ತು, ಹೇಗೆ ಕ್ಲೋಸ್ ಆಯ್ತು, ಏನಕ್ಕೆ ಮಾಡಿದ್ರು ಅನ್ನೋದು ಮಾತ್ರ ಯಾರಿಗೂ ಬೇಕು ಆಗಿಲ್ಲ. ಕ್ಲೋಸ್ ಆಗೋವರೆಗೂ ಇವರಿಗೆ ಅರಿವಿಗೂ ಬರೋದಿಲ್ಲ. ಮಕ್ಕಳಿಗೆ ಪಾಠ ಕೇಳಕ್ಕಾಗದಂತ ದುಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಜೀವ ಭಯದಲ್ಲಿ ಪಾಠ ಕೇಳಬೇಕು, ಜೀವ ಕೈಯಲ್ಲಿ ಇಟ್ಕೊಂಡು ಪಾಠ ಕೇಳಬೇಕು. ಯಾವಾಗ ಏನ್ ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾರ ಜೀವ ಹೋಗುತ್ತೋ ಗೊತ್ತಿಲ್ಲ. ಹೊರಗಡೆನೆ ಕುತ್ಕೊಂಡು ಪಾಠ ಕೇಳು, ಮಳೆ ಬರ್ಲಿ, ಗಾಳಿ ಇರ್ಲಿ, ಚಳಿ ಆಗ್ಲಿ. ಇದನ್ನ ಯಾರಾದ್ರೂ ಸ್ಕೂಲ್ ಅಂತಾರ ನೋಡಿ ನೀವು? ಜೈಲೇ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮೋಸ್ಟ್ಲಿ. ಇದನ್ನ ಈ ಸ್ಕೂಲಲ್ಲಿ ಪಾಪ ಬೆಳೆಯುವ ಮಕ್ಕಳನ್ನ ಹಾಕಿ ಓದಿ 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 ಅಂತಂದ್ರೆ ಎಲ್ಲಿ ಓದ್ತಾರೆ, ಹೆಂಗ್ ಓದ್ತಾರೆ? ಒಂದೊಳ್ಳೆ ವಾತಾವರಣ ಇಲ್ಲದೆ ಮಕ್ಕಳು ಕಲಿಯೋದಾದ್ರೂ ಹೆಂಗೆ? ಈ ಕಟ್ಟಡಗಳು ಶಿಥಿಲಾ ವ್ಯವಸ್ಥೆಯಲ್ಲಿದ್ದು ಈ ಕಟ್ಟಡಗಳ ಹತ್ತಿರ ಯಾರೂ ಬರಬಾರದು ಅಂತ ಒಂದು ಪೇಪರ್ ಅಲ್ಲಿ ಬರೆದು ಅಂಟಿಸಿದ್ದಾರೆ. ಅಂತ ಪರಿಸ್ಥಿತಿ ಇರೋದು. ಈ ಸ್ಕೂಲಿಗೆ ಯಾರು ಮಕ್ಕಳನ್ನ ಕಳಿಸ್ತಾರೆ ಹೇಳಿ ನೀವು? ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಕ್ಕಳು ಓದಲೇಬೇಕು, ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು, ಸ್ಕೂಲ್ ಹತ್ರದಲ್ಲಿಲ್ಲ, ಹೊರಗಡೆ ಕಳಿಸೋದಕ್ಕೆ ನಮಗೆ ಆಗಲ್ಲ ಅನ್ನೋರು ಮಾತ್ರ ಕಳಿಸ್ತಾರೆ ಈ ಸ್ಕೂಲಿಗೆ. ಪಾಠ ಕೇಳೋದಕ್ಕೆ ಆಗುತ್ತಾ ಇಲ್ಲಿ? ಯಾಕಿದು ಸರ್ಕಾರದ ಗಮನಕ್ಕೆ ಬರಲ್ಲ? ಶಿಕ್ಷಣ ಸಚಿವರ ಗಮನಕ್ಕೆ ಬರಲ್ಲ? ಅಲ್ಲಿರುವ ಶಾಸಕರು, ಸಚಿವರುಗಳು, ಸಂಸದರುಗಳು ಯಾರಿಗೂ ಯಾಕಿದು ಕಾಣಿಸಲ್ಲ? ಅಲ್ಲ ಸ್ವಾಮಿ, ಸರ್ಕಾರದೇ ದುಡ್ಡು ಬೇಕು ಅಂತ ಕಾಕೊಂಡ್ ಕೂರೋ ಬದಲು ನೀವು ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವ್ರು ಒಂದ್ 4 ಜನ ಕೈ ಹಾಕಿದ್ರು ಕೆಲಸ ಮುಗ್ದೋಗುತ್ತಲ್ಲ. ಜೀವ ಭಯದಲ್ಲಿ ಶಾಲೆಗೆ ಬರ್ತಿದ್ದಾರೆ ಮಕ್ಕಳು. ಇದ್ರಲ್ಲಿ ಮಕ್ಕಳೇ ಇಲ್ಲ ಅಂತ ಅಲ್ಲ. ಶಾಲೆಯಲ್ಲಿ ಇರೋದು ಎಷ್ಟು ಜನ ಗೊತ್ತಾ? 318 ಮಕ್ಕಳು ಈ ಸ್ಕೂಲಲ್ಲಿ ಇರೋದು. ಆದ್ರೆ ಶಿಕ್ಷಕರ ಕೊರತೆ ಇದೆ. ಶಾಲಾ ಆವರಣಕ್ಕೆ ಬರುತ್ತವೆ ವಿಷ ಜಂತುಗಳು. 1ರಿಂದ 10ನೇ ತರಗತಿವರೆಗೆ ಓದ್ತಾ ಇದ್ದಾರೆ ಮಕ್ಕಳು. 10 ಕೊಠಡಿಗಳಲ್ಲಿ 6 ಕೊಠಡಿಗಳು ಸಂಪೂರ್ಣ ಕ್ಲೋಸ್ ಆಗಿ ಹೋಗಿದೆ. ಬಾಕಿ ಉಳಿದಿರುವ 4 ಕೊಠಡಿಗಳು ಸೋರ್ತಾ ಇದೆ. ಕೊಠಡಿಗಳ ಮೇಲಿನ ತಗಡಿನ ಸೀಟು ಸಂಪೂರ್ಣ ಮುರಿದು ಹೋಗಿದೆ. ಶಾಲೆಯಲ್ಲಿ ಶೌಚಾಲಯ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಹೊಸ ಕೊಠಡಿಗಳನ್ನ, ಶಿಕ್ಷಕರನ್ನ ನೇಮಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಗಡಿ ಗ್ರಾಮದಲ್ಲಿನ ಕನ್ನಡ ಶಾಲೆಯನ್ನ ಉಳಿಸಿ ಅಂತ ಪೋಷಕರು ಮನವಿ ಮಾಡ್ತಾ ಇರೋದು. ಅಲ್ಲ, ನೀವ್ ಯಾರಾದ್ರೂ ಹೇಳಿ, 318ಕ್ಕೂ ಹೆಚ್ಚು ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಆ ಸ್ಕೂಲ್ ಹೆಂಗಿರ್ಬೇಕು ಹೇಳಿ? ಯಾರೋ ಒಂದು 10 ಜನ ಓದ್ತಾ ಇದ್ದಾರೇನೋ ಅಂತ ಅಂದಾಗ 10 ಜನ ಓದ್ತಾ ಇದ್ದಾರಂತೆ, ಸ್ಕೂಲ್ ಹಿಂಗಿದೆ ಅಂತ ನಾವು ಮಾತಾಡ್ತೀವಿ. 318ಕ್ಕೂ ಹೆಚ್ಚು ಮಕ್ಕಳು ಓದ್ತಿದ್ರು, ಸ್ಕೂಲ್ ಹಿಂಗಿದೆ ಅಂತ ಅಂದ್ರೆ 10 ಕೊಠಡಿಯಲ್ಲಿ ಇರೋದೇ ನೆಟ್ಟಿಗೆ 4, 3. ಇದರಲ್ಲಿ ಹೆಂಗ್ ಮಕ್ಕಳು ಪಾಠ ಕೇಳ್ತಾರೆ? ಜೋರಾಗಿ ಮಳೆ ಗಾಳಿ ಬಂತು ಅಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಕುತ್ಕೋಬೇಕು. ಯಾವಾಗ ಏನು ಉದುರೋಗುತ್ತ ಮೇಲಿಂದ ಅಂತ ಗೊತ್ತಾಗಲ್ಲ. 1ರಿಂದ 10ನೇ ಕ್ಲಾಸ್ವರೆಗೂ ಮಕ್ಕಳು ಓದ್ತಾ ಇದ್ದಾರಂತೆ. ಏನ್ ಕಾಟಾಚಾರಕ್ಕೆ ಶಿಕ್ಷಣ ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ದೀರಾ ನೀವುಗಳು? ಇದು ಗೊತ್ತಾಗಲ್ವಾ ಜನಪ್ರತಿನಿಧಿಗಳಿಗೆ? ಓಟ್ ಕೇಳುವಾಗ ಎಲ್ಲಾ ಕಡೆಗೂ ಹೋಗ್ತೀರಾ, ಈ ಸ್ಕೂಲ್ ಹತ್ರ ಅದ್ ಎಷ್ಟು ಸತಿ ಓಡಾಡಿರ್ತೀರೋ, ಇದು ಗಮನಕ್ಕೆ ಬರಲ್ವಾ? ಇದು ಯಾಕೆ ಈ ತರದೊಂದು ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಾವುಗಳು? ಮಾಡಿರೋ ತಪ್ಪಾದ್ರೂ ಏನು ಪೋಷಕರು ಹಾಗಿದ್ರೆ? ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಎಲ್ಲಿಂದ ಹಾವು ಬರುತ್ತೋ, ಎಲ್ಲಿಂದ ಚೇಳು ಬರುತ್ತೋ, ಇನ್ನೇನೋ ಮತ್ತೇನೋ ಅಂತ ಹೆದರ್ಕೊಂಡು ಪಾಠ ಕೇಳಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಿತಿ ಗತಿ ಏನು, ವಾಸ್ತವ ಚಿತ್ರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವರದಿ ನೀಡಿದ್ದಾರೆ. ನೋಡೋಣ ಬನ್ನಿ. ಅನೇಕ ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಣ ಸಚಿವರು ಸಹ ಹೇಳ್ತಾ ಇರ್ತಾರೆ, ಶಾಲೆಗಳನ್ನು ಉಳಿಸಬೇಕು, ಶಾಲೆಗಳನ್ನು ಇನ್ನಷ್ಟು ಉತ್ತೇಜನ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಇದ್ದಾರೆ. ಆದರೆ ನಿಜಕ್ಕೂ ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂಥ ಸ್ಟೋರಿ ಕೂಡ ಹೌದು. ಆಂಧ್ರದ ಗಡಿ ಭಾಗದಲ್ಲಿ ಬರುವಂಥ ಕೆ ವೀರಾಪುರ ಗ್ರಾಮ ಇದು. ಇನ್ನು ಈ ಕೆ ವೀರಾಪುರ ಗ್ರಾಮದಲ್ಲಿ 1ರಿಂದ 10ನೇ ತರಗತಿವರೆಗೂ ಕೂಡ ವಿದ್ಯಾರ್ಥಿಗಳು, ಇಲ್ಲಿ 318 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ 318 ವಿದ್ಯಾರ್ಥಿಗಳು ನಿಜಕ್ಕೂ ಈ ಶಾಲೆಗೆ ಬರಬೇಕೋ ಬೇಡವೋ ಅನ್ನುವಂಥ ಚಿಂತೆ ಕೂಡ
ಎದುರಾಗಿದೆ. ಇದು ಸುಮಾರು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಅಂತ ಹೇಳ್ಬೋದು. ಇಲ್ಲಿ ಕನಿಷ್ಠ 10 ಕೊಠಡಿಗಳಿವೆ. 10 ಕೊಠಡಿಗಳಲ್ಲಿ 6 ಕೊಠಡಿಗಳು ಆಗಲೇ ಶಿಥಿಲಾವಸ್ಥೆ ತಲುಪಿವೆ. ಬರೀ 4 ಕೊಠಡಿಗಳು ಇರುವಂಥದ್ದು. ಆದರೆ 4 ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಲಿಬೇಕು ಅನ್ನುವಂಥದ್ದು ಚಿಂತೆ ಆಗಿದೆ. ಆದರೆ ಇದ್ದಂಥ 4 ಕೊಠಡಿಗಳಾದರೂ ಚೆನ್ನಾಗಿರ್ಬೇಕಲ್ಲ, ಅವು ಸಹ ಸರಿಯಾಗಿಲ್ಲ. ಮೇಲ್ಛಾವಣಿಗಳು ಸಾಕಷ್ಟು ಕುಸಿದು ಹೋಗಿವೆ. ಏನು ಸೀಟ್ಗಳೇನು ಹಾಕಿರ್ತಾರೆ, ಸೀಟ್ಗಳು ಸಹ ಅಲ್ಲಲ್ಲಿ ತೂತು ಬಿದ್ದಿದೆ. ಏನಾದರೂ ಸ್ವಲ್ಪ ಮಳೆ ಪ್ರಾರಂಭ ಆದರೆ ಸಾಕು, ಏನು ಶಾಲೆ ಒಳಗಡೆ ಕೂತುಕೊಂಡಿರುವಂಥ ಮಕ್ಕಳೇನಿರ್ತಾರೆ ತಲೆ ಮೇಲೆ ಟವಲು ಕೊಡೆನ ಹಿಡ್ಕೊಂಡು ಕೂಡುವಂಥ ಪರಿಸ್ಥಿತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಪೋಷಕರು ಕೂಡ ಹೇಳ್ತಾ ಇದ್ದಾರೆ. ನಿಜಕ್ಕೂ ಈ ಶಾಲೆಯ ಅಕ್ಕಪಕ್ಕದಲ್ಲಿ ಸಾಕಷ್ಟು ವಿಷ ಜಂತುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಒಳಗಡೆ ಬರುತ್ತೆ. ಇದಕ್ಕೂ ಸಹ ಕಡಿವಾಣ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಯ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ದಾರೆ. ಒಂದಂತೂ ನಿಜ, ಸರ್ಕಾರಿ ಶಾಲೆಗೆ ಅತಿ ಹೆಚ್ಚಾಗಿ ಬರದೆ ಬಡವರ ಮಕ್ಕಳು. ಅಂದರೆ ಬಡವರ ಮಕ್ಕಳ ಪರಿಸ್ಥಿತಿ ಈ ರೀತಿ ಆದರೆ ಮುಂದೆ ಈ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಜಕ್ಕೂ ಇದನ್ನ ಜಿಲ್ಲಾ ಆಡಳಿತ ಕೂಡ ಗಮನಿಸಬೇಕಾಗತ್ತೆ. ಆಂಧ್ರದ ಗಡಿ ಭಾಗ ಆಗಿರೋದ್ರಿಂದಾಗಿ ಸಾಕಷ್ಟು ಕನ್ನಡ ಶಾಲೆಗಳಿಗಾಗಲೇ ಮುಚ್ಚುವ ಹಂತಕ್ಕೆ ಕೂಡ ತಲುಪಿದೆ. ಅದು ಅವ್ಯವಸ್ಥೆ, ಅಂದರೆ ಶಿಥಿಲ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಕರ ಕೊರತೆ ಆಗಿರ್ಬೋದು, ಇಂತಹ ಪರಿಸ್ಥಿತಿಗಳು ಈ ಕೆ ವೀರಾಪುರ ಗ್ರಾಮದಲ್ಲಿ ಇಲ್ಲಿಯ ಮಕ್ಕಳು ಸಹ ಅನುಭವಿಸ್ತಾ ಇದ್ರೆ ಪೋಷಕರ ಒಂದೇ ಒಂದು ಮಾತು, ನಮ್ಮ ಈ ಶಾಲೆ ಏನಿದೆ ಈ ಶಾಲೆಗೆ ನಮಗೆ ಶಿಕ್ಷಕರನ್ನ ಕೊಡಿ, ಒಳ್ಳೆ ಒಂದು ಕಟ್ಟಡವನ್ನ ಕೊಡಿ. ಇಷ್ಟೆಲ್ಲವನ್ನ ಕೊಟ್ಟರೆ ನಾವು ವಿದ್ಯಾರ್ಥಿಗಳು ಒಳ್ಳೆ ಒಂದು ಶಿಕ್ಷಣವನ್ನ ಪಡೆದುಕೊಳ್ಬೇಕಾಗಿದೆ. 318 ವಿದ್ಯಾರ್ಥಿಗಳ ಪರಿಸ್ಥಿತಿ ಇದಾಗಿದೆ. ನಿಜಕ್ಕೂ ಇರುವ 4 ಕೊಠಡಿಗಳನ್ನು ಹೊರತುಪಡಿಸಿದ್ರೆ ಮಿಕ್ಕಿರುವ ಕೊಠಡಿಗಳು ಏನು ಮಳೆ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು, ಎಲ್ಲರೂ ಒಂದೇ ಕ್ಲಾಸಲ್ಲಿ ಕೂಡುವಂತ ಪರಿಸ್ಥಿತಿ ಕೂಡ ಇರುತ್ತೆ. ಕೆಲವೊಂದಿಷ್ಟು ಈಗ ವಾತಾವರಣ ಕೂಡ ಇರುತ್ತೆ, ಅಲ್ಲಿಯ ಮಕ್ಕಳು ಸಹ ಹೊರಗಡೆ ಬಂದು ಕೂತ್ಕೊಂಡು ಓದುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಇನ್ನು ಶಿಕ್ಷಣ ಸಚಿವರು ಸಹ ಗಮನಿಸಬೇಕಾಗತ್ತೆ. ಈ ಸಮಸ್ಯೆ ಏನಿದೆ ಅಷ್ಟಿಷ್ಟು ಸಮಸ್ಯೆ ಅಲ್ಲ. ಮುಂಬರುವ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗ್ಬೇಕು ಬೇಡವಾ ಅನ್ನುವಂತ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಶಾಲೆಯಲ್ಲಿ ಇದು ಮಕ್ಕಳಿಗೆ ಭಾಳ ಸಮಸ್ಯೆ ಆಗಿಬಿಟ್ಟೆ ಸರ್. ರೂಮ್ಗಳು ಎಲ್ಲ ಮೆತ್ತಗಾಗ್ಬಿಟ್ಟವು ಸರ್. ಅವೆಲ್ಲ ಭಾಳ ವರ್ಷಗಳಾಯ್ತು ಸರ್ ಕಟ್ಸಿದ್ದು. ಅವೆಲ್ಲ ಮೇಲಿಂದ ಇದು ಮಳೆ ಹೆಚ್ಚಿಗೆ ಬಂದಾಗ ಆ ಪೊಟದ ಥರ ಇಟ್ಟು ಆಕಳ ಬಿಚ್ಚಿ ತಲೆ ಮೇಲೆಗಳು ಬೀಳ್ತಾವೆ ಸರ್. ಅಂದರೆ ಇದುವರೆಗಾಗಿ ಏನು ಆಗಿಲ್ಲ ಸರ್, ಆಗಿಲ್ಲ. ಅದು ನಮ್ಮ ದೈವ. ಮುಂದೆ ಆಗಬಾರ್ದಂತೇಳಿ ಆದಷ್ಟು ಮಟ್ಟಿಗೆ ಮೇಲಿನ ಅಧಿಕಾರಿಗಳು ನಮ್ಮ ಗ್ರಾಮದ ಶಾಲೆಗೆ ಬಂದು ಇದ್ರ ಬಗ್ಗೆ ಒಂದು ರಿಪೋರ್ಟ್ ತಗೊಂಡು ಹೋಗಿ ಆದಷ್ಟು ಬೇಗ ರಿಪೇರಿ ಮಾಡಿಸ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಆಗ ಊರಿನ ಪರವಾಗಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಸರ್. ಶಾಲೆಯಲ್ಲಿ ಇದು ಮಕ್ಕಳಿಗೆ ಭಾಳ. ನನ್ನ ಹೆಸರು ಸುಕನ್ಯಾ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, 10ನೇ ತರಗತಿ ಓದುತ್ತಿದ್ದೇನೆ. ಕೆ ವೀರಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 to 10th ವರೆಗೂ ಕೊಠಡಿಗಳು ದುರಸ್ತಿಯಾಗಿವೆ, ಸೋರುತ್ತವೆ ಮಳೆ ಬಂದಾಗ. ಮತ್ತು ಬೋರ್ಡ್ಗಳು ಸಮಸ್ಯೆವಾಗಿವೆ, ಚಾಕ್ ಪೀಸ್ ಬರೆದರೆ ಮುಟ್ಟುವುದಿಲ್ಲ. ಇನ್ನು ಕೊಠಡಿಗಳು ದುರಸ್ತಿಯಾಗಿ ಗ್ರೌಂಡ್ ಎಲ್ಲ ಆಡೋಕ್ಕೆ ಸರಿಯಾಗಿಲ್ಲ. ಮಕ್ಕಳು ಆಡೋಕ್ಕೆ ಹೋದರೆ ಬೀಳ್ತಾರೆ ಅನ್ನೋ ಕಾರಣಕ್ಕೆ ಆಡಿಸುವುದಿಲ್ಲ. ನಮಗೆ ದೈಹಿಕ ಶಿಕ್ಷಣಕ್ಕೆ ಒಬ್ಬ ಟೀಚರ್ ಬೇಕು, ಕಲಿಸೋಕ್ಕೆ ಇದುವರೆಗಾಗಿ ಯಾರಿಗೂ ತಿಳಿದಿಲ್ಲ ದೈಹಿಕ ಶಿಕ್ಷಣ ಬಗ್ಗೆ. ಒಬ್ಬ ಟೀಚರ್ ಬೇಕು ದೈಹಿಕ ಶಿಕ್ಷಣ ಬಗ್ಗೆ. ಕಂಪ್ಯೂಟರ್ ಕಲಿಸೋಕ್ಕೆ ಒಬ್ಬರು ಟೀಚರ್ ಬೇಕು, ಇದ್ದರೂ ಅದನ್ನು ಬಳಸ್ಕೊಳಕ್ಕೆ ಟೀಚರ್ ಇಲ್ಲ. 1 to 10th ವರೆಗಾಯಿತು, ಒಂದು ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಮಾಡಬೇಕನ್ನೋ ಆಸೆ ಇದ್ದರೂ ನೆರವೇರ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಬಂದು ಕೇಳಿ ಓದ್ತಾರೆ, ಬರ್ಕೊಂಡು ಓದ್ತಾರೆ, ಹೆಂಗಿದೆ ಏನಿಲ್ಲ ಅಂತ ಬರ್ಕೊಂಡೋಗಿ ಮತ್ತೆ ಅದು ರಿಟರ್ನ್ ಬಂದು ಮಾಡಿಸಲ್ಲ, ಸುಮ್ಮನೆ ಕೇಳಿ ಓದ್ತಾರೆ.